ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತು ಎಲ್ಲ ಮಕ್ಕಳು ಇಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಮ್ಮೂರಲ್ಲಿ ಪ್ರತಿಭಾ ಕಾರಂಜಿನ ಇಟ್ಕೊಂಡಿದ್ದಾರೆ. ಅದಕ್ಕೆ ಏನಿಲ್ಲ ಅಂದರೂ 7ರಿಂದ 8 ಮಕ್ಕಳೆಲ್ಲ ಬಂದಿದ್ದಾರೆ. ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಅವರು ಬಂದು ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಅವರಿಗೆ ವಾಮನ ಅವತಾರ ಅನ್ನೋ ಫ್ಯಾನ್ಸಿ ಡ್ರೆಸ್ನ ಕೊಟ್ಟಿದ್ದರು ನಮಗೆ. ಅವ್ರಿಗೆ ಹುಷಾರಿಲ್ಲ ಅಂತ 1 ವೀಕಿಂದ ಸ್ಕೂಲ್ಗೆ ಹೋಗಿರಲಿಲ್ಲ. ಅವರು ಜಸ್ಟ್ 2 ಡೇಸ್ ಇದ್ದಂಗೆ ನಮಗೆ ಇನ್ಫಾರ್ಮ್ ಮಾಡಿದರು ಅವರು. ಆದರೆ ನಮಗೆ ಟೈಮ್ ಇರಲಿಲ್ಲ. ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಿ ಟ್ರೈ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ರಿಸಲ್ಟ್ ಅಂತ. ನಮಗೂ ಗೊತ್ತಿರಲ್ಲ. ವಾಮನ ಅವತಾರ ಅಂದಾಗ ನಮಗೂ ಸ್ವಲ್ಪ ಕನ್ಫ್ಯೂಸಸ್ ಆಯಿತು, ಹೆಂಗಪ್ಪ ಏನಪ್ಪ ಮಾಡೋದು ಅಂತ. ಆಮೇಲೆ ವಾಮನ ಅವತಾರ ಬಂದು ವಿಷ್ಣುವಿನ 5ನೇ ಅವತಾರ ಅನ್ನೋದು ಓದಿದ ನೆನಪು. ಹಾಗೆಯೇ ವಿಷ್ಣು ತ್ರೇತಾಯುಗದಲ್ಲಿ ಈ ಅವತಾರನ ಎತ್ತಿರ್ತಾರೆ. ಅವರು ಕುಬ್ಜ ಬ್ರಾಹ್ಮಣನಾಗಿ ಬ್ರಾಹ್ಮಣ ವೇಷದಲ್ಲಿ ಕಾಣಿಸ್ಕೊಳ್ತಾರೆ. ಅವರಿಗೆ ತ್ರಿವಿಕ್ರಮ ಅಂತಲೂ ಹೆಸರಿರುತ್ತೆ. ಬ್ರಾಹ್ಮಣ ಅಂದಿದ ತಕ್ಷಣ ನೆನಪಾಗೋದು ನಮಗೆ ಫುಲ್ಲು ಬೋಡ ತಲೆ, ಹಿಂದಗಡೆ ಚಿಕ್ಕದಾಗಿರೋ ಜುಟ್ಟು. ಅದಕ್ಕೆಲ್ಲ ಏನಪ್ಪ ಮಾಡೋದು ಅಂತಿದ್ವಿ. ಅವ್ರಿಗೆ 1 ವೀಕ್ ಬ್ಯಾಕ್ ಅಷ್ಟೇ ನಾವು ದೇವರಿಗೆ ಮಂಡೇನ ಕೊಟ್ಟಿದ್ದು. ಹಾಗಾಗಿ ಅವರು ಸ್ಕೂಲಲ್ಲಿ ಅವ್ರ ಮೇಡಮ್ಮು ಅದನ್ನು ನೋಡಿನೇ ಅವ್ರಿಗೆ ಈ ಥರ ಫ್ಯಾನ್ಸಿ ಡ್ರೆಸ್ ಕೊಟ್ಟರು ಏನೋ ಗೊತ್ತಿಲ್ಲ ನಮಗೆ. ನಾವು ಎಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ವಿ. ಫೈನಲಿ ಅವ್ರಿಗೆ ಫಸ್ಟ್ ಪ್ರೈಝೇ ಸಿಕ್ತು. ನಮಗೂ ಖುಷಿಯಾಯಿತು, ಅವ್ರಿಗೂ ಖುಷಿಯಾಯಿತು. ಏನು ಹೇಳ್ತಾರೋ ಏನೋ ಏನು ಮಾಡ್ತಾರೋ ಅಂತ ಅಂದ್ಕೊಂಡಿದ್ವಿ ನಾವು ಕೂಡ. ಬಿಕಾಸ್ ಅಲ್ಲಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ನಿಮ್ಮ ಮನೇಲೂ ಈ ಥರ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ಥರ ಫ್ಯಾನ್ಸಿ ಡ್ರೆಸ್ ಒಂದು ಸಲ ಟ್ರೈ ಮಾಡಿ ನೋಡಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.